So one of my clients decided to marry a person, okay? A wrong person actually. ಆ ವ್ಯಕ್ತಿ ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಆ ಸಿಚುವೇಶನ್ ಆ ಥರ. ಆ ವ್ಯಕ್ತಿ ಇವ್ರನ್ನ ತುಂಬಾ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ, ಮೆಂಟಲಿ ಫಿಸಿಕಲಿ ಈಸ್ ವೆರಿ ಅಬ್ಯೂಸಿವ್. ಟೈಮ್ ಕೊಡೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಬೇಸಿಕ್ ಮಿನಿಮಮ್ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಆದರೂ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋ ಕಾರಣ ಏನು ಗೊತ್ತಾ? ಬಿಕಾಸ್ ದೇ ವೆ ಫಿಸಿಕಲ್. My dear girls, just because you've had a physical relationship with someone, can be your partner or a stranger, ಅವ್ರು ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ನಿಮಗೆ ಗೊತ್ತಾಯಿತು ಅಂತಂದರೆ ಅವರನ್ನು ಮದುವೆ ಆಗುವಂಥ ಡಿಸಿಷನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ದಿಸ್ ಇಸ್ 21st century. ತುಂಬ ಜನ ಗಂಡಸರು ನೀವು ಹೇಗಿದ್ದಾರೋ ಹಾಗೆ ಒಪ್ಕೊಂಡು ಸ್ವೀಕಾರ ಮಾಡೋ ಕಾಲದಲ್ಲಿ ನೀವು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ ಅಂದ ತಕ್ಷಣ ಯು ವಿಲ್ ನಾಟ್ ಬಿಕಮ್ ಅ ರಾಂಗ್ ಪರ್ಸನ್. ಬಟ್ ಅವರನ್ನು ನೀವು ಮದುವೆ ಆಗೋ ಡಿಸಿಷನ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಟೇಕ್ ದಿಸ್ ಇಸ್ ಅ ವೇಕಪ್ ಕಾಲ್ ಆರ್ ಅ ರಿಮೈಂಡರ್ ಕಾಲ್ ಟು ಇಮಿಡಿಯೇಟ್ಲಿ ಕಮ್ ಔಟ್ ಆಫ್ ಇಟ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಯಾರೆಲ್ಲ ಈ ಒಂದು ನರಕ ಅಂತರ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ಥರ ಯಾರಾದರೂ ಗೊತ್ತಿದ್ದಾರೆ ಅಂತಂದರೆ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ದೆಮ್ ಆ್ಯಂಡ್ ಟೆಲ್ ದೆಮ್ ಟು ಮೇಕ್ ಬೆಟರ್ ಚಾಯ್ಸಸ್ ಆ್ಯಂಡ್ ಡಿಸಿಷನ್ಸ್. Sex is for the body, love is for the soul, and it's eternal.